ನಿಹಾ ಸ್ವಲ್ಪನಾದ್ರೂ ಅರ್ಥ ಇರ್ಬೇಕಲ್ವಾ? ನಿಹಾ ಇಷ್ಟೊತ್ತು ಬೈದಿದ್ ಸಾಕು, ಇವಾಗ ನಿಲ್ಸು ಪ್ಲೀಸ್. ಏನ್ ನಿಲ್ಸೋದು? ಹೇಗ್ ಮಾತಾಡಿದ್ಲು ಅಂತ ನೋಡ್ದೆ ಅಲ್ವಾ? ನಿನಗ್ ಹೇಗನಿಸ್ತು ಗೊತ್ತಿಲ್ಲ, ನನಗ್ ಮಾತ್ರ ತುಂಬಾ ಅವಮಾನ ಆಯ್ತು. ಲೋಕಲ್ ಕಾಗೆಗಳು ನಿಹಾರಿಕಾ, ನಾವೆಲ್ಲರ ಮಾತನ್ನ ಕೇಳ್ತಾ ಹೋದ್ರೆ ಈ ಸಮಾಜದಲ್ಲಿ ನಾವು ಬದುಕಕ್ಕಾಗುತ್ತಾ ಹೇಳು? ಅವನಿ ಕಾಗೆ ಅಲ್ಲ, ದೊಡ್ಡ ರಣಹದ್ದು. ಅವಕಾಶ ಸಿಕ್ತು ಅಂದ್ರೆ ಚುಚ್ಚಿ ಚುಚ್ಚಿ ತಿಂತಾಳೆ. ನಮಗೆ ಟೈಮ್ ಬರಲ್ವಾ? ನಾವು ಅವನಿಗೆ ಬಡ್ಡಿ ಸಮೇತ ಕೊಡೋದಿಲ್ವಾ? ಇಲ್ಲೋಡು, ನನ್ನ ಟಾರ್ಗೆಟ್ ಮಾಡಿದ್ರೆ ನಾನು ಸುಮ್ಮನೆ ಇರೋದಿಲ್ಲ. ನಿನಗೆ ಉದ್ಯೋಗ ಇಲ್ಲ ಅಂತ, ಆರಾಮಾಗಿ ತಿರ್ಗಾಡ್ತಾ ಇದ್ಯಾ ಅಂತ, ಏನೋ ವೇದವತಿಯವ್ರ 2ನೇ ಮಗ ಆಗಿ ಅದೃಷ್ಟವಂತ ಆಗೋಗಿದ್ಯೆ ಹೊರತು ₹1 ಕೂಡ ಕೆಲ್ಸಕ್ಕೆ ಬರಲ್ಲ ಅಂತ ಹೇಳಿದ್ಲು. ಇದನ್ನ ಅವಳು ಹೇಳಲಿಲ್ಲ, ನೀನು ಹೇಳ್ತಿದ್ಯಾ. ವೇದವತಿ ಅವ್ರ ಮಗ ನಾನು, ನಿನ್ ಗಂಡ ನಾನು. ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡು. ನಾನು ಹೇಳಿದ ವಿಧಾನ ನಿನ್ಗೆ ಹಾರ್ಷಾಗಿ ಅನಿಸ್ಬೋದೇನೋ, ಆದ್ರೆ ಅವಳಂತೂ ನಿನಗೆ ಸೋಂಬೇರಿ ಅಂತ ಬಿರುದು ಕೊಟ್ಟಿದ್ದಾಳೆ. ಅಷ್ಟಕ್ಕೂ ಅವನಿ ಮಾತಲ್ಲಿ ಅಷ್ಟೊಂದು ಡೆಪ್ತ್ ಇದೆ ಅಂತೀಯಾ? ತುಂಬಾ ತುಂಬಾ ಡೆಪ್ತ್ ಇದೆ. ನಿನ್ನ ಅವಮಾನ ಮಾಡಿ ಮಾತಾಡಿದ್ದಾಳೆ. ಅವಳಿಗೆ ಕಪ್ಪಾಳಕ್ಕೆ ಹೊಡೆದಂಗೆ ಉತ್ತರ ಕೊಡೋ ಹಾಗೆ ನೀನ್ ಏನೋ ಒಂದು ಮಾಡಬೇಕು. ನಿನಗೆ ಅಂತ ಒಂದು ಐಡೆಂಟಿಟಿ ಇರಬೇಕು. ಹಾಗಿಲ್ದೆ ಹೋದ್ರೆ ನಾನು ಅವನಿ ಎದುರಿಗೆ ನಿನ್ ಬಗ್ಗೆ ಹೇಗೆ ಹೋರಾಡಕ್ಕಾಗತ್ತೆ ಹೇಳು? ಕರೆಕ್ಟ್ ನಿಹಾರಿಕಾ, ನಿನ್ ಎಮೋಷನ್ ನನಗೆ ಚೆನ್ನಾಗಿ ಅರ್ಥ ಆಗಿದೆ. ನೀನು ನಡೆದಿದ್ದೆಲ್ಲ ಮರ್ತ್ಬಿಡು. ಸರಿಯಾಗಿ ಯೋಚನೆ ಮಾಡಿದ್ರೆ ನಂಗೂ ಅವಮಾನ ಆಗ್ಬಿಟ್ಟಿದೆ. ನನ್ನ ಕರ್ತವ್ಯ ಏನೋ ನನಗೆ ಗೊತ್ತಾಯ್ತು. ಇನ್ನು ನಾನು ನೋಡ್ಕೊತೀನಿ. ನೀನು ಸ್ವಲ್ಪ ಕೋಪ ಕಮ್ಮಿ ಮಾಡ್ಕೋ ಬಂಗಾರ. ಹೌದು, ನನಗೆ ಫೋನ್ ಮಾಡಿ ಬಾ ಅಂದಿಯಲ್ವಾ, ಏನಕ್ಕೆ? ರಾತ್ರಿ ಆಯ್ತು ಮಲಗೋಣ, ಇವತ್ತು ನಮ್ದು ಸೋಬಾನ ಅಂತ ಹಾಡು ಹೇಳಿ ರೊಮ್ಯಾನ್ಸ್ ಮಾಡೋದಕ್ಕೆ ಕರೆದಿಯಾ? ಹತ್ರ ಬರಬೇಡ, ನನ್ನ ಮೂಡೆಲ್ಲ ಹಾಳಾಗೋಯ್ತು. ನಿಹಾ, ಒಳ್ಳೆ ಚಾನ್ಸ್ನ ಮಿಸ್ ಮಾಡ್ಕೊಂಡಿಯಲ್ಲೋ ಕಿಟ್ಟು. ಅಮ್ಮ ನಿಹಾರಿಕಾ, ನಿಹಾರಿಕಾ. ಏನತ್ತೆ? ಕೃಷ್ಣ ಕಾಣಿಸ್ತಿಲ್ಲ, ಎಲ್ಲಿಗೆ ಹೋದ್ನಮ್ಮ? ಬೆಳಿಗ್ಗೆನೆ ಹೊರಗಡೆ ಹೋದ್ರು, ಎಲ್ಲಿಗೆ ಹೋಗ್ತಾರೆ ಅಂತ ಹೇಳಲಿಲ್ಲ. ನಾನು ವಾಕಿಂಗ್ ಮುಗಿಸ್ಕೊಂಡ್ ಬರ್ಬೇಕಾದ್ರೆ ಎದುರಿಗೆ ಸಿಕ್ತ. ಎಲ್ಲಿಗೆ ಅಂತ ಕೇಳೋಷ್ಟೊತ್ತಿಗೆ ಹೊರಟೋಗ್ಬಿಟ್ಟ. ಅವನೇನಾದ್ರೂ ಚಿಕ್ಕ ಮಗುನ, ಯಾಕೆ ಭಯ ಪಡ್ತೀಯಾ? ಬರ್ತಾನೆ ಬಿಡು. ಮದ್ವೆ ಸಮಯ ಹತ್ರ ಬರ್ತಾ ಇದೆ, ಅವನು ಈ ರೀತಿ ಹೊರಗಡೆ ಹೋಗ್ಬಾರ್ದು. ಯಾಕೆ ಟೆನ್ಷನ್ನು? ಫೋನ್ ಮಾಡಿ ಬೇಗ ಬಾ ಅಂತ ಹೇಳ್ತೀನಿ ರೀ. ನಾನು ಬಂದ್ಬಿಟ್ಟೆ ಅಣ್ಣ. ಈ ಬಟ್ಟೆ ಏನಪ್ಪ? ಕಾಕಿ ಬಟ್ಟೆ ಅಮ್ಮ. ಅದೇ ಯಾಕೆ ಹಾಕೊಂಡಿದ್ಯಾ ಅಂತ ಕೇಳ್ತಾ ಇದ್ದೀನಿ. ಹಾಕೋಬೇಕಾಗಿ ಬಂತು. ಅಂತ ಅಗತ್ಯ ಏನಿದೆ ಕೃಷ್ಣ? ಕೃಷ್ಣ, ಮೊದಲು ನೀನು ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬಾ. ತಮ್ಮ ಸಡನ್ ಆಗಿ ಈ ಗೆಟಪಲ್ಲಿ ಬಂದಿದ್ದಾನೆ ಅಂದ್ರೆ ಏನೋ ಕಾರಣ ಇದ್ದೇ ಇರುತ್ತೆ. ನಾನು ಇದನ್ನೇ ಕೇಳಬೇಕು ಅಂತ ಇದ್ದೆ, ನೀನ್ ಅದನ್ನ ಕೇಳ್ಬಿಟ್ಟೆ. ಸಡನ್ ಆಗಿ ಅವತಾರದಲ್ಲಿ ಯಾಕೆ ಬಂದಿದ್ಯೋ ಬೇಗ ಹೇಳು ಕೃಷ್ಣ. ಇವತ್ತಿಂದ ನಾನು ಟ್ಯಾಕ್ಸಿ ವಾಲಾ ಆಗಿ ಜಾಬ್ ಸ್ಟಾರ್ಟ್ ಮಾಡಿದ್ದೀನಿ. ಹೊರಗಡೆ ಟ್ಯಾಕ್ಸಿ ಕೂಡ ಇದೆ, ಬೇಕು ಅಂದ್ರೆ ಹೋಗಿ ನೋಡಿ. ಹೌದಾ? ಹೌದು, ಕೃಷ್ಣ ಹೇಳಿದ್ದು ನಿಜನೇ. ನೀನ್ ಟ್ಯಾಕ್ಸಿ ಓಡಿಸುವಂತ ಅಗತ್ಯ ಏನಿದೆ ಅಣ್ಣ? ಕೃಷ್ಣ, ನೀನು ಕೃಷ್ಣನೇ. ನಿಮ್ ರೇಂಜ್ಗೆ, ನೀವು ಮಾಡೋ ಕೆಲ್ಸಕ್ಕೆ ಏನಾದ್ರೂ ಸಂಬಂಧ ಇದೆಯಾ? ಇಲ್ಲ, ಆದ್ರೂ ಮಾಡದೆ ಬೇರೆ ದಾರಿ ಇಲ್ಲ. ನಿನ್ನ ಮನ್ಸಲ್ಲಿ ಏನೋ ಇದೆ, ಅದನ್ನ ನೀನ್ ಹೇಳ್ತಿಲ್ಲ. ಬೇಡ ಬಿಡಿ ಅಪ್ಪ. ಯಾಕಪ್ಪ ಹಾಗೆ ಹೇಳ್ತಾ ಇದ್ಯಾ? ನೀನು ನಮಗ್ ಬಿಟ್ರೆ
ಬೇರೆ ಯಾರ ಹತ್ರ ಹೇಳ್ಕೋಬೇಕು ಹೇಳು? ಎಲ್ಲರೂ ಇಷ್ಟೊಂದು ಕೇಳ್ತಿದಾರಲ್ವಾ, ಹೇಳು ಬಾವಾ. ನಿನ್ನಿಂದನೇ ನಾನಿವತ್ತು ಟ್ಯಾಕ್ಸಿ ಡ್ರೈವರ್ ಆಗಿ ಬದಲಾಗಿರೋದು. ನನ್ನಿಂದನಾ? ಹೌದು, ಅವನಿಗೇನ್ ಮಾಡಿದ್ಲು ಅಣ್ಣ? ಅವಮಾನ ಮಾಡಿದ್ಲು ಬ್ರದರ್. ಏನಂತ? ಕೆಲಸ ಕಾರ್ಯ ಇಲ್ಲ ಅಂತ ಅವಮಾನ ಮಾಡಿದ್ಲು. ನಿಜಾನಾ? ಜವಾಬ್ದಾರಿ ಇಲ್ಲದೆ ಬಿಟ್ಟಿಯಾಗಿ ತಿರ್ಗ್ತಾ ಇದೆಯಾ ಅಂತ ಅವಮಾನ ಮಾಡಿದ್ಲು ಬಾಬಾ. ಅಂತ ಮಾತು ಹೇಳಿದ್ಲಾ? ಒಬ್ರು ಸಂಪಾದನೆಯಲ್ಲಿ ಬದುಕೋದಲ್ಲ, ಸಂಪಾದಿಸಿ ಬದುಕು ಅಂದ್ಲು. ನಿಜವಾಗ್ಲೂ ಅಂದ್ಲಾ? ನಿಜನೇ ಅಣ್ಣ. ನೆನೆ ಶ್ರೀಕರ್ ಬ್ರದರು ಹೂವು ಸ್ವೀಟ್ಸು ತಗೊಂಬಂದಿದ್ದ. ಅದು ಅವನಿಗೋಸ್ಕರ ಅಂತ ಗೊತ್ತಿಲ್ಲದೆ ನಾನು ಎತ್ಕೊಂಡ್ಬಿಟ್ಟೆ. ಏನೋ ಮಿಸ್ಸಾಗಿ ಆಗೋಯ್ತು ಅಂತ ಅನ್ಕೋಬೋದಿತ್ತಲ್ವಾ? ಇಷ್ಟು ಸಣ್ಣ ವಿಷಯಕ್ಕೆ ನನಗೆ ಬಾಯಿಗೆ ಬಂದಾಗಂದ್ಲು. ಹೌದು ಅತ್ತೆ, ಅವನಿಗೆ ಬಯೋದಕ್ಕೆ ಶುರು ಮಾಡಿದ್ಲು ಅಂದ್ರೆ ಬಾಯಿಗೆ ಇತಿಮಿತಿನೇ ಇರಲ್ಲ. ನೀನು ಬಸ್ಸಿನಲ್ಲಿ ಬೆಳೆದಿರೋನು, ನಿನಗೆ ಈ ರೇಂಜಲ್ಲಿ ಬದುಕೋ ಅವಕಾಶ ಸಿಕ್ಕಿದೆ ಅಂತ ಏನೇನೋ ಮಾತಾಡಿದ್ಲು. ಯಾಕೆ ಹಾಗೆ ಮಾತಾಡ್ದೆ? ನನ್ನ ಮಾತನ್ ಮಾತ್ರ ಹೇಳೋದಕ್ಕೆ ಹೇಳಿ, ಕಲ್ಪನೆಗಳು ಬೇಡ ಅಂತ ಹೇಳಿ. ಕಲ್ಪನೆ ಏನೂ ಇಲ್ಲ ಅತ್ತೆ, ತುಂಬಾ ಬೈದ್ ಮಾತಾಡಿದ್ಲು. ತುಂಬಾ ಅವಮಾನ ಮಾಡಿಬಿಟ್ಲು. ನಾನಾಗಿದ್ದಕ್ಕೆ ತಡ್ಕೊಂಡಿದ್ದೀನಿ. ಗಂಡ ಆಗೋನಿಗೆ ಕಣ್ಮುಂದೆನೆ ಅಂತ ಮಾತು ಹೇಳಿದ್ರೆ ನಿಹಾರಿಕಂದು ಚಿಕ್ಕ ಹೃದಯ ಅಲ್ವಾ, ತಡ್ಕೊಳ್ಳೋದಕ್ಕಾಗಲಿಲ್ಲ. ಅದಕ್ಕೆ ನಿಹಾರಿಕಾ ಕೂಡ ಏನಾದರೂ ಕೆಲಸ ಮಾಡಿ ಎಲ್ಲರ ಹತ್ರ ಬಯಸ್ಕೊಳ್ಳೋದು ಯಾಕೆ ಅಂದ್ಲು. ನನಗೆ ಗೊತ್ತಿರೋ ಕೆಲಸ ಆಟೋ ಕ್ಯಾಬ್ ಓಡಿಸೋದು. ಅದಕ್ಕೆ ಬೆಳಗ್ಗೆಲ್ಲ ಟ್ಯಾಕ್ಸಿ ರೆಡಿ ಮಾಡಿಕೊಂಡೆ. ಜವಾಬ್ದಾರಿ ಇಲ್ಲ, ಸಂಪಾದನೆ ಇಲ್ಲ ಅಂತ ಹೇಳ್ದ್ಯಾ ಅಂತ ಕೇಳ್ತಿದ್ದೀನಿ. ಅಂದೆ ಮಾವ. ಯಾಕೆ ಹೇಳ್ದೆ? ಅವನಿಗೆ ಹೇಳಿದ್ರಲ್ಲಿ ತಪ್ಪೇನಿದೆ ಅಪ್ಪ? ಅವನಿಗೇನ್ ಸಂಬಂಧ ಇದೆಯೋ? ಏನೋ ಒಂದು ಕೆಲಸ ಮಾಡು ಅಂತ ಹೇಳೋದು ಒಳ್ಳೇದೇ ಅಲ್ವಾ? ಅವಶ್ಯಕತೆ ಇಲ್ಲ. ನಾನು ಅಣ್ಣ ಮಾಡ್ತಿದ್ದೀವಿ ಅಲ್ವಾ? ನಾವು ಕೋಟ್ಯಾಧೀಶ್ವರರು ಅಂತ ಸುಮ್ಮನೆ ಇರೋಕ್ಕಾಗತ್ತಾ? ನೋಡಿದ್ರ ಅತ್ತೆ ಹೇಗ್ ಮಾತಾಡ್ತಾ ಇದ್ದಾರೆ? ನನ್ ಗಂಡ ಟ್ಯಾಕ್ಸಿ ಡ್ರೈವರ್ ಅಂತ ನಾನು ಹೊರಗಡೆ ಹೇಗೆ ಹೇಳ್ಕೊಳಕ್ಕಾಗತ್ತೆ? ಹೌದೌದು, ವೇದವತಿಯವ್ರ ಮಗ ಟ್ಯಾಕ್ಸಿ ಡ್ರೈವರ್ ಅಂದ್ರೆ ಚೆನ್ನಾಗಿರಲ್ಲ. ಅದು ನಿಹಾರಿಕಾಗಲ್ಲ, ನಮ್ ಕುಟುಂಬಕ್ಕೂ ಒಳ್ಳೇದಲ್ಲ. ಟ್ಯಾಕ್ಸಿ ಓಡಿಸೋದು ತಪ್ಪಲ್ಲ, ಕೀಳು ಅಲ್ಲ. ಆದ್ರೂ ಕೃಷ್ಣನ್ಗೆ ಈ ಅಗತ್ಯ ಇಲ್ಲ ಅಲ್ವಾ? ನಾನೇನೋ ಒಂದು ಜಾಬ್ ಮಾಡೋದಕ್ಕೆ ಹೇಳಿದ್ದು, ಈ ಕೆಲಸನೇ ಮಾಡಿ ಅಂತ ಹೇಳಲಿಲ್ಲ. ನೀನೇನು ಮಾತಾಡ್ಬೇಡ. ಈ ಜಗಳನ ಇಲ್ಲಿಗೆ ನಿಲ್ಲಿಸ್ಬಿಡಿ. ಇವಾಗ ನನ್ನ ಪರಿಸ್ಥಿತಿ ಏನು ಅತ್ತೆ? ನೀನ್ ಬೇಜಾರು ಮಾಡ್ಕೋಬೇಡಮ್ಮ, ಇದಕ್ಕೆ ಪರಿಹಾರ ನಾನು ಹೇಳ್ತೀನಿ. ಕೃಷ್ಣ, ನಾಡಿದ್ದು ನೀನು ಹುಟ್ಟಿದ ಹಬ್ಬ. ನೀನು ಹುಟ್ಟಿದ ಹಬ್ಬನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತೀವಿ. ಹಾಗೆ ಅವತ್ತು ನಿನಗೆ 10 ಕಾರ್ ಕೊಡಿಸ್ತೀವಿ. ನೀನು ಆ 10 ಕಾರ್ಗೆ ಓನರ್ ಆಗಿರು. ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡು. ಹೀಗೆ ಡ್ರೈವರ್ ಆಗಿರ್ಬೇಡ ಕಂದ, ಸರಿನಾ? ನಿಜವಾಗ್ಲೂ ಅಮ್ಮ ಹೇಳಿದ ಮಾತು ಚೆನ್ನಾಗೇ ಇದೆ ಕೃಷ್ಣ. ನೀನ್ ಹಾಗೆ ಮಾಡೋದ್ರಿಂದ ಎಲ್ರಿಗೂ ಮರ್ಯಾದೆ ಇರುತ್ತೆ. ಸರಿಯಪ್ಪ, ನನಗೆ ನಿಮ್ಮ ಮಾತೆ ಫೈನಲ್. ಅಮ್ಮ ನಿಹಾರಿಕಾ, ಈಗ ನಿನ್ಗೆ ಸಂತೋಷನಾ? ತುಂಬಾ ಸಂತೋಷ ಮಾವ. ಕೃಷ್ಣಂಗೆ ಎಲ್ಲ ಕೂಡ್ ಬರ್ತಾ ಇದೆ. ಒಳ್ಳೆ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಅಲ್ಲೇ ಕಾಲು ಇಡ್ತಿದ್ಯಾ. ಕೃಷ್ಣ, ನನ್ನನ್ನು ಪಾರ್ಟ್ನರ್ ಆಗಿ ಸೇರ್ಸ್ಕೋತೀಯಾ? ಅವನು ಉದ್ಧಾರ ಆಗ್ಲಿ. ಅಂದ್ರೆ ನಾನು ಹಾಳು ಮಾಡ್ತಿದ್ದೀನಾ? ಅದೇ ಅಲ್ವಾ ಅದ್ರ ಅರ್ಥ? ಸಾಕು, ನಿಲ್ಸಿ. ಏನಂದ್ರೆ ನಮಗ್ ಗೊತ್ತಿರೋ ಕಾರ್ ಕಂಪನಿ ಡೀಲರ್ಸ್ಗೆ ಕಾಲ್ ಮಾಡಿ. ಸರಿ ವೇದ. ನಿಮ್ ಸಂತೋಷನೇ ನಮ್ ಸಂತೋಷ. ಥ್ಯಾಂಕ್ ಯು ಅವನಿ. ಥ್ಯಾಂಕ್ ಯು ಬ್ರದರು. ನೀನ್ ಮಾಡ್ತಿರೋ ಒಳ್ಳೇದ್ರ ಬಗ್ಗೆ ಯಾರು ಯೋಚನೆ ಮಾಡ್ತಿಲ್ಲ. ನನ್ನ
ಒಳ್ಳೆತನನ ಗುರ್ತಿಸ್ಲಿಲ್ಲ ಅಂದ್ರೂ ಪರವಾಗಿಲ್ಲ. ನಿಹಾರಿಕಾ ನಿಜ ಸ್ವರೂಪನ ಬಯಲ್ ಮಾಡೋವರೆಗೂ ನಾನು ಹೋರಾಡ್ತಾನೆ ಇರ್ತೀನಿ. ನಿಹಾರಿಕಾ ಬಗ್ಗೆ ಯಾವುದೋ ಒಂದು ರೀತಿಲಿ ಗೊತ್ತಾಗತ್ತೆ. ಪಂಚಾಂಗ ನೋಡ್ತಾ ಇದ್ದಾರೆ ಅಂದ್ರೆ ವೇದವತಿಯವರಿಗೆ ಸೊಸೆ ಆಗೋಳು ಜಾತಕದ ಬಗ್ಗೆ ಪರಿಶೀಲಿಸ್ತಿದ್ದಾರೆ ಅಂದ್ರೆ ಏನೋ ದೋಷ ಇದೆ ಅಂತ ಅರ್ಥ. ಮೌನ ದೀಕ್ಷೆ ಮುಗಿಯೋವರೆಗೂ ಜಾತಕದ ವಿಷಯ ಬಯಲಾಗಲ್ಲ ಅಂತಾಯ್ತು. ಅತ್ತೆಯವರು ಕೃಷ್ಣಾಗೆ 10 ಕಾರ್ ಕೊಡಿಸ್ತೀನಿ ಅಂದವ್ರೆ. ನಾನು ಕೂಡ ಏನಾದರೂ ಕೇಳಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಏನ್ ಕೇಳಿ? ವಿಮಾನ ಕೇಳು. ಪುಷ್ಪಕ ವಿಮಾನ ಕೇಳ್ತೀನಿ. ಇಬ್ರು ಗಾಳಿಲಿ ತೇಲ್ಕೊಂಡು ಹೋಗ್ಬೋದು. ನಿಹಾರಿಕಾ, ನಿಹಾರಿಕಾ, ಏನ್ ಸಿಸ್ಟರ್, ತುಂಬಾ ಖುಷಿಯಲ್ಲಿರೋ ಹಾಗಿದ್ಯಾ? ಇವತ್ ನಾನು ತುಂಬಾ ಹ್ಯಾಪಿ ಆಗಿದ್ದೀನಿ. ಯಾಕೋ? ಹೇಳ್ತೀನಿ. ನಿಹಾರಿಕಾ ಕೃಷ್ಣ ಕೂಡ ಬರ್ಲಿ. ಬಾಮೈದಾ, ಏನಾದ್ರೂ ಶುಭವಾರ್ತೆ? ಅದೆಲ್ಲ ಬಿಡು ಭಾವ. ಎಲ್ರೂ ಬಂದಾಯ್ತಲ್ಲ, ಈಗ ಹೇಳು. ಸೂಪರ್ ಆಗಿದ್ಯಕ್ಕ. ಅದಕ್ಕೆ ಎಷ್ಟಾಯ್ತು? ಹೇಳಿದ್ರೆ ಶಾಕ್ ಆಗ್ಬಿಡ್ತೀರಾ. ಪರವಾಗಿಲ್ಲ ಅದಕ್ಕೆ ಹೇಳಿ. 20. ಜಸ್ಟ್ 20,000? ಏನು ಬಾಮೈದಾ, ಆನ್ಲೈನ್ ಆರ್ಡ್ರಾ? 20,000 ಅಲ್ಲ, 20 lakhs. 20 lakhs? ನಿಜಾನಾ ಅಕ್ಕ? ಸುಳ್ಳು ಹೇಳೋ ಅಂತ ಅಗತ್ಯ ನನ್ಗೇನಿಲ್ಲ. ಏನಣ್ಣ, ಯಾವತ್ತೂ ಇಲ್ದೇ ಇರೋದು ಇವತ್ತು ಇಷ್ಟೊಂದು ಧೈರ್ಯ ಮಾಡಿದೀಯಾ? ಲಾವಣ್ಯ ಯಾವಾಗ್ಲೂ ಏನೇ ಕೇಳಿದ್ರು ಕೊಡ್ಸೋದಕ್ಕೆ ಆಗ್ತಾ ಇರ್ಲಿಲ್ಲ ಕಣೋ. ಈ ಸಲ ಶೇರ್ ಮಾರ್ಕೆಟಲ್ಲಿ ಜಾಕ್ಪಾಟ್ ಹೊಡಿತು, ಅದಕ್ಕೆ ಕೊಡಿಸ್ದೆ. ಸೂಪರ್ ಆಗಿದೆ ಅಣ್ಣ, ಪಳ ಪಳ ಹೊಡಿತಾ ಇದೆ. ನೀನು ಇದೆಯಾ? ನನಗೆ ಯಾವತ್ತಾದ್ರೂ ಏನಾದ್ರೂ ಕೊಡ್ಸಿದೀಯಾ? ಆಯ್ಕೊಂಡು ತಿನ್ನೋನ್ಗೆ ಹಿಡ್ಕೊಂಡು ಹೊಡೆದ್ರಂತೆ. ಹಾಗಾಯ್ತು ನನ್ನ ಕತೆ. ನನಗಷ್ಟು ಸೀನ್ ಇದ್ದಿದ್ರೆ ನಾನು ಯಾಕೆ ಮನೆ ಹಳಿ ಆಗಿರ್ತಿದ್ದೆ. ನಿಹಾರಿಕಾ, ನಮ್ಮ ಮದುವೆ ಆಗಲಿ, ಆಮೇಲೆ ನಾನು ಕೊಡಿಸ್ತೀನಿ. ಸದ್ಯದಲ್ಲೇ ಆಸ್ತಿ ಅಕೌಂಟ್ಸ್ ಎಲ್ಲ ನಿಹಾರಿಕಾ ಕೈಗೆ ಬರ್ತಾ ಇದೆ. ನೀನ್ ಕೊಡ್ಸೋ ಅವಶ್ಯಕತೆ ಇಲ್ಲ ಬಾವಾ, ಅವಳೇ ತಗೊಂತಾಳೆ. ಎಲ್ಲ ನಿಹಾರಿಕಾ ಕೈಗೆ ಹೋದ್ಮೇಲೆ ಮಾತಾಡ್ಬೇಕಲ್ವಾ? ನಿನ್ ಪರಿಸ್ಥಿತಿ ಏನು ಅವನಿ? ಶ್ರೀಕರ್ ನಿನ್ಗೆ ಕೊಡ್ಸಕ್ಕಾಗತ್ತಾ? ಅಯ್ಯೋ, ಅವನಿಗೆ ಅಷ್ಟು ಸೀನ್ ಇಲ್ಲ. ಅವನಿಗೆ ನಮ್ಮ ಮನೇಲಿ ಊಟ ಸಿಗ್ತಿರೋದೇ ಹೆಚ್ಚು. ಹಾಗೆ ಮಾತಾಡ್ಬೇಡ ಅಕ್ಕ.
ನಾನೇನಾದ್ರೂ ಹೇಳ್ದೆ ಅಂದ್ರೆ ಬೇಜಾರು ಮಾಡ್ಕೋತೀಯ. ನಂಗೆ ಬಂಗಾರದ ನೆಕ್ಲೇಸು ಡೈಮಂಡ್ ನೆಕ್ಲೇಸ್ ಅವಶ್ಯಕತೆ ಇಲ್ಲ. ನನ್ನ ಗಂಡನೇ 80 ಕಿಲೋ ಬಂಗಾರ, ನನ್ನ ಗಂಡನೇ ಡೈಮಂಡ್. ಹಬ್ಬಬ್ಬಬ್ಬಬ್ಬಬ್ಬ ತುಂಬಾ ಚೆನ್ನಾಗಿ ಕವರ್ ಮಾಡ್ತಿದ್ಯಾ. ಮನ್ಸಲ್ಲಿರೋ ಮಾತು ಹೇಳ್ದೆ. ನಿನ್ ಹಾಗೆ ಮನ್ಸಲ್ಲಿ ಒಂದಿಟ್ಕೊಂಡು ಹೊರಗಡೆ ಒಂದ್ ಮಾತಾಡಲ್ಲ. ಹಲೋ, ಎಕ್ಸ್ಕ್ಯೂಸ್ ಮೀ, ನಾನು ನಿಹಾರಿಕನಿಗೆ ಏನು ಹೇಳ್ಬೇಡ ಅವನಿ. ರಾಧಾಕೃಷ್ಣ ಅವರೇ, ನಾನು ಜ್ಯುವೆಲ್ರಿ ಶಾಪಿಂದ ಬಂದಿದ್ದೀನಿ. 20 ಲಕ್ಷ ಕೊಟ್ಟು ಕೊಂಡ್ಕೊಂಡಿದ್ದಕ್ಕೆ ಕಾಂಪ್ಲಿಮೆಂಟ್ರಿ ಏನಾದರೂ ಕೊಡಕ್ ಬಂದಿದ್ದೀರಾ? ನೀವು ಕೊಟ್ಟಿದ್ದ ಚೆಕ್ ಬೌನ್ಸ್ ಆಯ್ತು ಸರ್. ಬೌನ್ಸ್ ಹೇಗಾಗುತ್ತೆ? ನೀವು ಕರೆಕ್ಟಾಗಿ ಡೆಪಾಸಿಟ್ ಮಾಡಿದ್ರಾ? ನಮ್ಮ ಸೈಡು ಯಾವುದೇ ಮಿಸ್ಟೇಕ್ ಇಲ್ಲ, ನೀವೇ ಚೆಕ್ ಮಾಡ್ಕೊಳ್ಳಿ. ಕೋಳಿಗೆ ರೆಕ್ಕೆ ಕಿತ್ಬಿಟ್ಟು ಲೆಕ್ಕ ಬರೆಯ ನಮ್ಮ ದೊಡ್ಡವನು ಸಿಸ್ಟ್ರಿಗೋಸ್ಕರ 20 ಲಕ್ಷ ಕೊಟ್ಟು ಕೊಂಡ್ಕೊಂಡಿದ್ದಾನಂದ್ರೆ ನನಗಾಗಲೇ ಅನುಮಾನ ಬಂತು. ನಾನು ಕೂಡ ಮೊದಲು ನಂಬಲಿಲ್ಲ. ಏನೋ ಶೇರ್ ಮಾರ್ಕೆಟಲ್ಲಿ ದುಡ್ಡು ಬಂತು ಅಂತ ನಂಬದೆ. ರಾಧಾ ಅವರೇ, ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡಿ ತಗೊಳ್ಬೇಕಲ್ವಾ? ಅಣ್ಣ, ಅಕೌಂಟಲ್ಲಿ ದುಡ್ಡಿಲ್ದೇ ಇದ್ರು ಯಾಕೆ ಹಾಕಿ ತಗೊಂಡ್ರಿ? ಕ್ಯಾಶ್ ಡೆಪಾಸಿಟ್ ಮಾಡಿಸ್ಕೊಳ್ದೇನೆ ನೀವ್ ಹೇಗೆ ಕೊಟ್ರಿ? ವೇದವತಿ ಅವ್ರ ಮನೆಯವರು ಅಂದ್ರೆ ನಮಗೆ ನಂಬಿಕೆ ಸರ್. ಮತ್ತಿವಾಗ ಏನ್ ಮಾಡ್ತೀರಾ? ಮಾಡೋದೇನಿದೆ, ನೆಕ್ಲೆಸ್ ತಗೊಂಡು ಹೋಗ್ತೀನಿ. ನಾನ್ ಕೊಡಲ್ಲ. ಕೊಡಲ್ಲ ಅಂದ್ರೆ ಹೇಗಾಗತ್ತಮ್ಮ? ಏನ್ರಿ, ಅವನು ಇವಾಗ ನನ್ನ ಕತ್ತಲ್ಲಿರೋ ನೆಕ್ಲೆಸ್ ತಗೊಂಡ್ ಹೋದ್ರೆ ನನಗೆ ಅವಮಾನ ರೀ. ಒಂದ್ ಕೆಲ್ಸ ಮಾಡಿ, ನಿಮ್ಮಮ್ಮನ ಕರೆದು ದುಡ್ಡು ಅಡ್ಜಸ್ಟ್ ಮಾಡಿ ಅಂತ ಹೇಳಿ. ಅದು ನಿಜಕ್ಕೂ ಆಗೋ ಕೆಲಸ ನೀನೆ. ಕೇಳ್ತೀರಾ ಇಲ್ವಾ? ಬೇಗ ಏನೋ ಒಂದು ನಿರ್ಧಾರ ಮಾಡಿ, ಇಲ್ಲ ಅಂದ್ರೆ ನಾನೇ ವೇದವತಿ ಅವ್ರನ್ನ ಕರೆದು ಕೇಳಬೇಕಾಗುತ್ತೆ. ಅದಕ್ಕೆ ಯಾಕೆ ಸುಮ್ಮನೆ ಜಗಳ? ತೆಗೆದು ಕೊಟ್ಬಿಡಿ. ಪ್ರಾಣ ಬಿಟ್ಬಿಡ್ತೀನಿ, ಆದ್ರೆ ಇದನ್ನಂತೂ ಬಿಡಲ್ಲ. ವೇದವತಿ ಅವರೇ, ವೇದವತಿ ಅವರೇ, ಈಗಿರುತ್ತೆ ಒಳ್ಳೆ ಮಜಾ. ನಿಮ್ಮ ದೊಡ್ಡ ಮಗ ನಮ್ಮ ಶಾಪಲ್ಲಿ 20 ಲ್ಯಾಕ್ಸ್ ಅಮೌಂಟ್ದು ಡೈಮಂಡ್ ನೆಕ್ಲೆಸ್ ತಗೊಂಡ್ರು, ಅದಕ್ಕೆ ಚೆಕ್ಕು ಕೊಟ್ರು. ಆ ಚೆಕ್ಕು ಬೌನ್ಸ್ ಆಗಿದೆ. ಅತ್ತೆ, ಇದನ್ನ ನಾನು ತುಂಬಾ ಇಷ್ಟಪಟ್ಟು ತಗೊಂಡಿದ್ದೀನಿ, ತಗೊಂಡು ಹೋಗ್ತೀನಿ ಅಂತ ಹೇಳ್ತಿದ್ದಾರೆ. ದುಡ್ಡು ಎಷ್ಟಿದೆ ಅಂತ ನೋಡಿದೆ, ಅಷ್ಟು ಬೆಲೆ ಬಾಳೋದನ್ನ ಹೇಗೆ ಕೊಂಡ್ಕೊಂಡು? ಶೇರ್ ಮಾರ್ಕೆಟಿಂದ ಅಮೌಂಟ್ ಇನ್ನೂ ಡೆಪಾಸಿಟ್ ಆಗಿಲ್ಲಪ್ಪ, ಏನೋ ಮಿಸ್ಟೇಕ್ ಆಗಿದೆ. ಚಿಕ್ಕ ಮಕ್ಕಳಾಗಿ ಮಾತಾಡಬೇಡಿ ಸರ್. ನಾವೇನೋ ನಿಮ್ಮ ತಾಯಿಯವ್ರ ಮುಖ ನೋಡಿ ಕೊಟ್ವೇ ಹೊರತು ನೀವು ಅಂದ್ರೆ ಹೇಗೆ ಕೊಡ್ತೀವಿ? ಎಷ್ಟು ಅವಮಾನ ಆಗೋ ಥರ ಮಾತಾಡ್ತಿದ್ದಾರೆ ನೋಡಿ. ಒಂದ್ ಕೆಲ್ಸ ಮಾಡಿ, ಆ ದುಡ್ಡನ್ನ ನೀವ್ ಕೊಟ್ಬಿಡಿ. ಚೆಕ್ ತಗೊಂಡ್ ಬಂದು ಮುಖದ ಮೇಲೆ ಎಸಿರಿ, ನಿಮ್ ಮಗನ್ ಮರ್ಯಾದೆ ಉಳಿಯುತ್ತೆ. ಇಲ್ ನೋಡಿ, ನಮ್ಮ ಅತ್ತೆ ಕೊಡ್ತಾರೆ, ನೀವ್ ವೇಟ್ ಮಾಡಿ. ವೇದವತಿ ಅವ್ರ ಮನೆಗ್ ಬಂದು ದೊಡ್ಡ ಮಗಂಗೆ ದೊಡ್ಡ ಸೊಸೆಗೆ ಅವಮಾನ ಆಗೋ ಹಾಗೆ ಮಾತಾಡ್ತೀರಾ? ನಾನ್ ಕೊಡಲ್ಲ ಲಾವಣ್ಯ. ಏನಂದ್ರಿ? ಕೊಡಲ್ಲ ಅಂತ ಕನ್ನಡದಲ್ಲಿ ಕ್ಲಿಯರ್ ಆಗಿ ಹೇಳಿದ್ರು. ಯಾಕೆ ಕೊಡಲ್ಲ? ಯಾಕೆ ಕೊಡ್ಬೇಕು? ನಾವ್ ಯಾವತ್ತಾದ್ರೂ ಏನಾದ್ರೂ ಕೇಳಿದೀವಾ? ಇವಾಗ ಯಾಕೆ ಕೇಳ್ಬೇಕು? ಯಾಕೆ ನಮಗ್ ಕೊಡ್ಬಾರ್ದಾ? ನಮಗಿಂತ ನಿಮ್ಗೆ 20 ಲಕ್ಷನೇ ಹೆಚ್ಚಾಗೋಯ್ತಾ? 20 ಲಕ್ಷ ಅಂದ್ರೆ ಚಿಕ್ಕ ವಿಷಯನಾ? ನಮ್ಮ ಹತ್ರ ಒಂದ್ ಮಾತಾದ್ರೂ ಹೇಳ್ಬೇಕಲ್ವಾ? ನಿಮ್ ಇಷ್ಟ ಬಂದಾಗ ಮಾಡಿದ್ರೆ ಹೇಗೆ? ದೊಡ್ಡ ಸೊಸೆಯಾಗಿ ಕೇಳ್ತಾ ಇದ್ದೀನಿ. ನಾನು ಕೂಡ ಯಜಮಾನಿಕೆಯಿಂದಾನೇ ಹೇಳ್ತಿದ್ದೀನಿ. ನಿಮ್ ದುಡ್ಡು ನಿಮ್ಗೆ ವಾಪಸ್ ಕೊಡ್ತೀನಿ ಬಿಡಮ್ಮ. ದುಡ್ಡು ವಾಪಸ್ ಕೊಡೋದು ದೊಡ್ಡ ವಿಷಯ ಅಲ್ಲ ಕಣೋ, ಯಾವುದಕ್ಕಾದ್ರೂ ಒಂದು ಲೆಕ್ಕಾಚಾರ ಇರ್ಬೇಕಲ್ಲ. ಏನೋ ಮಿಸ್ ಆಗಿ ಹೀಗಾಗಿದ್ಯಪ್ಪ.